ಅಣ್ಣ ಇವರಿಬ್ರು ಲವ್ ಸ್ಟೋರಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಇನ್ನೊಂದ್ಸಲಿ ಕೇಳೋಣವಾ? ಇನ್ನೊಂದ್ಸರಿ ಕೇಳ್ಬೋದಿತ್ತು ಕಣ, ಆದ್ರೆ ನಾನು ಮುಂಗಾರು ಮಳೆ 3 ಸಾರಿ ನೋಡಿದ್ದೀನಿ, ನಾಗರಾವು 40 ಸಾರಿ ನೋಡಿದ್ದೀನಿ. ಅಂದ್ರೆ ನಿಮ್ಗಿದು ಮೊದಲೇ? ನೀವಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ನನಗೆ ಮೊದಲೇ ಗೊತ್ತಾಯ್ತು. ಅದೇ ತರ ಲವರ್ಸು ಅಂತೂ ಗೊತ್ತಾಯ್ತು. ಒಬ್ಬರನ್ನೊಬ್ರು ಎಷ್ಟು ಹಚ್ಕೊಂಡಿದ್ದೀರಾ, ಎಷ್ಟು ಪ್ರೀತಿಸ್ತೀರಾ ಅಂತ ನಿಮ್ಮಿಬ್ರ ಕಣ್ಣುಗಳು ನೋಡಿದ್ರೆ ಹೇಳ್ಬಿಡ್ತೀನಿ ನಾನು. ನಮ್ಮ ಅಣ್ಣ ಲವ್ ಸ್ಟೋರಿಗಳನ್ನ ತುಂಬಾ ಇಷ್ಟಪಡ್ತಾರೆ, ಆದರೆ ಪ್ರೀತಿ ವಿಷಯದಲ್ಲಿ ತಪ್ಪುದಾರಿ ಹಿಡಿಯೋರನ್ನು ಮಾತ್ರ ಕ್ಷಮಿಸೋದಿಲ್ಲ. ನಿಜವಾದ ಪ್ರೀತಿಗೆ ಎಷ್ಟು ಸಹಾಯ ಬೇಕೋ ಅಷ್ಟು ಮಾಡ್ತಾರೆ. ಅದಕ್ಕೆ ನಿಮ್ಮನ್ನ ಕಾಪಾಡಕ್ಕೆ ಅಂತ ಆ ರೋಡಿಗಳನ್ನ ಓಡಿಸಿದ್ದು. ಜಾತಿ ಧರ್ಮ ಮೀರಿ ಪ್ರೀತಿ ಮಾಡೋರಿಗೆ ಇಂಥ ತೊಂದರೆಗಳೆಲ್ಲ ಇದ್ದಿದ್ದೆ. ನೀವೇನು ಭಯ ಪಡ್ಬೇಡಿ, ನಾನಿದ್ದೀನಿ ನಿಮ್ ಪರವಾಗಿ. ನಿಮ್ಗೆ ಏನೇ ಸಹಾಯ ಬೇಕಾದ್ರೂ ನನಗೆ ಹೇಳಿ ಮಾಡ್ತೀನಿ. ಥ್ಯಾಂಕ್ ಯು ಸರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಹೌದು, ಇವತ್ತು ನೀವು ನಮ್ಮ ಪಾಲಕ್ ದೇವರಾಗ್ಬಿಟ್ರಿ, ನಮ್ಮನ್ನು ಕಾಪಾಡ್ಬಿಟ್ರಿ. ಆದರೆ ನಾವಿವತ್ತಿಲ್ಲಿ ಇರೋಕ್ಕಾಗಲ್ಲ. ಮನೆಯವರು ಎಲ್ಲರೂ ನಮಗೋಸ್ಕರ ಕಾಯ್ತಾ ಇರ್ತಾರೆ, ನಾವು ಹೋಗಲೇಬೇಕು. ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತೀರಾ? ಬೆಳಗ್ಗೆ ಬೆಳಗ್ಗೆ ಹೋಗಿ. ಇಲ್ಲ ಸರ್, ನಾವು ಇಲ್ಲಿರೋದು ಇವ್ರ ಮನೆಯವ್ರಿಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಈ ರೌಡಿಗಳು ನಮಗೆ ಸಂಬಂಧನೇ ಇಲ್ಲ ಸರ್. ಮನೆಯವ್ರಿಗೆ ಇದೆಲ್ಲ ಗೊತ್ತಾಗಿ ಗಾಬರಿ ಆಗೋಕೆ ಮುಂಚೆ ನಾವು ಮನೆಗೆ ಹೋಗಿ ತಲುಪಿಬಿಡ್ಬೇಕು. ಹಂಗ ಸರಿ, ಹಾಗಾದ್ರೆ ನಿಮ್ಮ ಬೈಕಲ್ಲಿ ಪೆಟ್ರೋಲ್ ಇಲ್ಲ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ಫುಲ್ ಟ್ಯಾಂಕ್ ಪೆಟ್ರೋಲ್ ತುಂಬಿಸಿದ್ದೀನಿ. ಸೇಫ್ ಆಗಿ ಹೋಗಿ ಮನೆ ಸೇರ್ಕೊಳ್ಳಿ. ಮತ್ತೇನಾದ್ರು ತೊಂದರೆ ಆಯ್ತು ಅಂದ್ರೆ ವಾಪಸ್ ಬಂದ್ಬಿಡಿ, ನಾನಿದ್ದೀನಿ ನಿಮ್ಮ ಪರವಾಗಿ. ಇನ್ನೊಂದು ವಿಷಯ, ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರ ಮಧ್ಯೆ ಇರ್ತಕ್ಕಂಥ ಪ್ರೀತಿನ ಬಿಟ್ಕೋಬೇಡಿ. ನೀವಿಬ್ರು ಒಂದಾಗ್ಲೇಬೇಕು. ಹೌದೌದು, ನೀವಿಬ್ರು ಒಂದಾಗ್ಲೇಬೇಕು. ಅದಕ್ಕೆ ತಾನೇ ನಮ್ಮ ಅಣ್ಣ ಇಷ್ಟೊಂದು ಕಷ್ಟಪಟ್ಟು ನಿಮ್ಮನ್ನ ಒಂದ್ ಮಾಡಕ್ಕೆ ಅಂತ ಆ ರೋಡಿಗಳನ್ನು ಓಡಿಸಿದ್ದು. ಇದೆಲ್ಲ ಆರಂಭ ಅಷ್ಟೇ. ನೀವಿಬ್ರು ಆದಷ್ಟು ಬೇಗ ದಂಪತಿಗಳಾಗಿ ಮತ್ತೆ ಇಲ್ಲಿ ಬರ್ಬೇಕು. ನನ್ನ ನಾಲ್ಗೆ ಮೇಲೆ ಮಚ್ಚೆ ಇದೆ, ನಾನು ಹೇಳಿದ್ದು ನಿಜ ಹಾಗೆ ಆಗುತ್ತೆ. ಪಿಂಕಿ, ಏನ್ ಮಾಡ್ತಾ ಇದ್ದೀರಾ ಬೆಳಗ್ಗೆಯಿಂದ ನೀವು? ಅಷ್ಟೊತ್ತಿಂದ ಕೂಕ್ಕೊಂತಾ ಇದ್ದೀನಿ, ಕೆಳಗಡೆನೂ ಬರ್ತಾ ಇಲ್ಲ, ಬಾಗ್ಲು ತೆಗಿತಾ ಇಲ್ಲ. ಪಿಂಕಿ, ಶ್ರಾವಣಿಯಲ್ಲಿ ಪಿಂಕಿ, ಶ್ರಾವಣ್ಯಕ್ಕ, ನೀವು ನೀನ್ ಹಿಡ್ದಿಲ್ಲ, ನಾನೇ ಬಂದಿದ್ದು. ಇಲ್ಲ ಇಲ್ಲ, ನಾನೇ ನಿಮ್ಮನ್ನ ಹಿಡ್ದಿದ್ದು. ನೀವೆಲ್ಲೇ ಬಚ್ಚಿಟ್ಕೊಂಡಿದ್ರು ನಾನು ನಿಮ್ಮನ್ನ ಹೇಗ್ ಕರ್ಸ್ದೆ ನೋಡಿದ್ರಾ? ಪಿಂಕಿ, ಮೋಸ ಇದು, ನಾನೇ ಬಂದಿರೋದು. ಪುಟ, ಏನ್ ಮಾಡ್ತಾ ಇದ್ರಿ ನೀವು? ಏನ್ ಹುಡುಗಾಟ ಆಡ್ತಾ ಇದೀರಾ? ಬೆಳಗಿಂದ ಬಾಗಿಲು ತೆಗ್ದಿಲ್ಲ? ಅಲ್ಲ ಚಿಕ್ಕಪ್ಪ, ನಾವಿಬ್ರು ಕಣ್ಣ ಮುಚ್ಚಾಲೆ ಆಡ್ತಿದ್ವಿ. ನಾನು ಬಾತ್ರೂಮ್ ಅಲ್ಲಿ ಬಚ್ಚಿಟ್ಕೊಂಡಿದ್ದೆ, ನೀವು ಕೂಗಿದ್ ನನಗೆ ಕೇಳಿಸ್ಲೇ ಇಲ್ಲ. ನೀವು ಊಟಕ್ಕೆ ಕರಿತಿದ್ದೀರೇನೋ ಅಂತ ಅಲ್ಲಿಂದಾನೇ ಏನೇನೋ ಹೇಳ್ಬಿಟ್ಟೆ. ಅಲ್ಲ ಅಮ್ಮ, ನಾನು ಅಕ್ಕನ ಹುಡುಕ್ತಾ ಇದ್ದೆ, ನೀವು ಎಲ್ಲ ಅಕ್ಕನ ಹುಡುಕ್ತಾ ಇದ್ರಾ? ಏನೂ ಇಲ್ಲ ಬಿಡು. ಏನಾಗಿದೆ ನಿಮ್ಮಿಬ್ರಿಗೂ? ಬೆಳಗ್ಗೆಯಿಂದ ಬಾಗ್ಲು ತೆಗಿತಾ ಇಲ್ಲ. ಶ್ರಾವಣಿ, ನೀನ್ ಏನೂ ತಿಂದಿಲ್ಲ. ಬನ್ನಿ ಇಬ್ರು ಕೆಳಗಡೆ ಹೋಗೋಣ, ಊಟ ಮಾಡಿ. ನಡಿ ಪಿಂಕಿ, ಬಾ. ಶ್ರಾವಣಿ, ಏನಿದು? ನಿನ್ ಕೈಯೆಲ್ಲ ಯಾಕೆ ಇಷ್ಟು ತಣ್ಣಗಿದೆ? ಚಿಕ್ಕಮ್ಮ, ರೂಮಲ್ಲಿ AC ಆನ್ ಇದೆಯಲ್ಲ, ಅದಕ್ಕೆ.
ಪಿಂಕಿ ಮೈ ಬಿಸಿನೇ ಇದೆಯಲ್ಲ. ಚಿಕ್ಕಮ್ಮ ಅಪ್ಪ ರೂಮಿಗೆ ಬಂದಿದ್ರಲ್ಲ, ತಂಗಾಳಿನೇ ಬೀಸ್ದಾಗಾಯ್ತು. ಚಿಕ್ಕಮ್ಮ ನಂಗೆ ತುಂಬಾ ಹೊಟ್ಟೆ ಹಸಿವಾಗ್ತಿದೆ, ಇಲ್ಲೇನಾದ್ರೂ ತಂದ್ಕೊಟ್ಬಿಡಿ. ಬೆಳಗ್ಗೆಯಿಂದ ಏನು ತಿಂದಿಲ್ಲ, ನನ್ನ ಜೊತೆ ಕೆಳಗಡೆ ಬಂದು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ಬಾ ನಡಿ ಪಿಂಕಿ. ಚಿಕ್ಕಮ್ಮ ಬಾ ಶ್ರಾವಣಿ. ಸಾಲಿಗ್ರಾಮ ಹೋಗೋ, ನಿನ್ನ ಅಂತ್ಯಕ್ಕೆ ಸಾಲಿಗ್ರಾಮನೇ ಸರಿ, ನೀನ್ ಅಲ್ಲೇ ಸಾಯ್ತೀಯಾ. ಇಲ್ಲಿ ಯಾರೋ ಇದ್ದಾರೆ, ಅದ್ಯಾರು ಅಂತ ಕಂಡಿರ್ದು ಅವ್ರ ಕತೆ ಮುಗಿಸ್ಬೇಕು. ನಮ್ಮ ಸೀಕ್ರೆಟ್ ಗೊತ್ತಿರೋ ಯಾರು ಈ ಭೂಮಿ ಮೇಲೆ ಬದುಕಿರ್ಬಾರ್ದು. ಮೇಡಮ್, ಇವತ್ತೆಲ್ಲ ಏನು ನಡೀತನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ವಿಜಯ ಮೇಡಮು ನಮ್ಮನ್ನು ಕೊಲೆ ಮಾಡಿಸೋ ನಿರ್ಧಾರ ತಗೊಂಡಿದ್ದಾರೆ ಅಂದರೆ ಅಂಥದ್ದು ಏನು ನಡೆದಿರ್ಬೋದು? ಯಾರೋನು? ನನಗೂ ಅದೇ ಗೊತ್ತಾಗ್ತಿಲ್ಲ ಸುಬ್ಬು. ಸಾಲಿಗ್ರಾಮ ಅಂತ ಹೆಸರು ಕೇಳಿದ ತಕ್ಷಣ ನಮ್ಮಪ್ಪ ನೋಡಿದ್ರೆ ಅಷ್ಟು ಗೌರವ ಕೊಡ್ತಾರೆ, ನಿಮ್ಮಪ್ಪ ಒಂಥರ ರಿಯಾಕ್ಟ್ ಮಾಡ್ತಾರೆ, ಇನ್ನು ವಿಜಯ ಅತ್ತೆ ಭಯ ಪಡ್ತಾರೆ. ಆ ಫಾರ್ಮ್ ಹೌಸ್ ಅಲ್ಲಿ ಅವರು ಸಾಲಿಗ್ರಾಮ ಅಂತ ಹೆಸರು ಕೇಳಿದ ತಕ್ಷಣ ಕಿರ್ಚ್ಕೊಳಕ್ ಶುರು ಮಾಡಿದ್ರು. ಎಲ್ಲದಕ್ಕೂ ಒಂದು ಕಾರಣ ಇದೆ ಸುಬ್ಬು. ಆ ಕಾರಣ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ನಾವು ಸಾಲಿಗ್ರಾಮಕ್ಕೆ ಹೋಗ್ಬೇಕು. ಹ್ಞೂ ಮೇಡಮ್, ನಾವು ಅಲ್ಲಿವರೆಗೂ ಇದನ್ನ ಕೆತ್ಕೋದೇ ಬೇಡ, ಇವಾಗ ಆಗಿರೋದೇ ಸಾಕು, ಇದನ್ನ ಇಲ್ಲೇ ಬಿಟ್ಬಿಡೋಣ. ಹೇಗೂ ನಾವು ಸಾಲಿಗ್ರಾಮಕ್ಕೆ ಹೋಗ್ತೀವಲ್ಲ, ಎಲ್ಲ ಒಂದೊಂದಾಗೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಂಗೆ ಮಾಡೋಣ ಸುಬ್ಬು. ಸರಿ ಮೇಡಮ್, ಹೊಡ್ತೀನಿ ಹಂಗಾದ್ರೆ ನಾನು. ಏಯ್ ಸುಬ್ಬು, ಇಷ್ಟೊತ್ತಲ್ಲಿ ನಿನ್ನ ಆಚೆ ಹೋಗೋದನ್ನ ಯಾರಾದ್ರೂ ನೋಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಅಯ್ಯಯ್ಯೋ, ಹೌದಲ್ವಾ?